ಪರಿಪೂರ್ಣ ಆನಂದ ಬೇಕಾದರೆ ಸದಾ ಭಗವಂತನ ಧ್ಯಾನ ಮಾಡಿ ಅವನ ಮೊರೆ ಹೋಗಬೇಕು ಎಂದು ಶ್ರೀ ಕ್ಷೇತ್ರ ಕರ್ಕಿ ಕೈವಲ್ಯ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಯಾರ ಕೈಯಲ್ಲಿ ಸ್ವಾಯತ್ತತೆ ಇದೆಯೋ, ಯಾರ ಕೈಯಲ್ಲಿ ಎಲ್ಲವೂ ಸಾಧ್ಯವೋ ಅವನೇ ಭಗವಂತ ಎಂದರು. ಅವರು ಶಿರಸಿ ಮರಾಠಿಕೊಪ್ಪ ವಿಶಾಲನಗರದ ವಿನಾಯಕ್ ಪಾಂಡುರಂಗ್ ಶೇಟ್ ಅವರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಭಗವಂತನಿಗೆ ಎಲ್ಲವೂ ಗೊತ್ತು. ಸುಖ ಕೊಡುವವನು ಅವನೇ, ದುಃಖ ಕೊಡುವವನು ಅವನೇ, ನಗಿಸುವವನು ಅವನೇ, ಅಳಿಸುವವನು ಅವನೇ. ಹಾಗೆಯೇ ಸುಖಕ್ಕೂ ಕೂಡ ದಾರಿ ಇಟ್ಟಿದ್ದಾನೆ. ಜೀವನದಲ್ಲಿ ಪರಿಪೂರ್ಣ ಆನಂದ ಬೇಕಾದರೆ ಭಗವಂತನ ಮೊರೆ ಹೋಗಬೇಕು, ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು ಎಂದರು. ಹಾಗೆಯೇ ನಾವು ನಮ್ಮ ಪಾಲಿಗೆ ಬಂದಿರುವುದನ್ನು ಮನಸಾರೆ ಸ್ವೀಕರಿಸಿ ಆನಂದ ಪಡಬೇಕು ಎಂದು ನುಡಿದರು. ಪ್ರಾರಂಭದಲ್ಲಿ ಶ್ರೀಗಳವರಿಗೆ ಪೂರ್ಣಕುಂಭ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ಪಾದಪೂಜೆಯ ನಂತರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು. ವಿನಾಯಕ ಪಾಂಡುರಂಗ್ ಶೇಟ್ ಹಾಗೂ ಕಾಶಿನಾಥ್ ಪಾಂಡುರಂಗ್ ಶೇಟ್ ದಂಪತಿಗಳು ಮತ್ತು ಸುವರ್ಣ ಕಲಾಕಾರರ ಸಂಘದ ಅಧ್ಯಕ್ಷರು ಪ್ರಭಾಕರ್ ವಿ ವೆರ್ಣೇಕರ್ ಫಲ ಸಮರ್ಪಣೆ ಮಾಡಿದರು. ಕಾನಸೂರು ಆಂಜನೇಯ ದೇವಸ್ಥಾನದ ಸಾಧ್ವಿ ಸಾವಿತ್ರಮ್ಮ, ಶ್ರೀಮಠದ ಟ್ರಸ್ಟಿಗಳಾದ ಗಣಪತಿ ಕಾಗೇರಿ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.